ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 37. ದೀಕ್ಷಾನು ಜನ್ಮೋಪಸದಶಿರೋಧರಂ ತ್ವಂ ಪ್ರಾಯಣೀಯೋ ದಯನೀಯ ದಂಷ್ಟ್ರಃ ಜಿಹ್ವಾ ಪ್ರವರ್ಗ್ಯಸ್ತವ ಶೀರ್ಷಕಂ ಕ್ರತೋಃ ಸತ್ಯಾವಸತ್ಯಂ ಚಿತಯೋಸವೋ ಹಿತೆ. ಅನುವಾದ: ಎಲೈ ಭಗವಂತನೇ, ಇದಕ್ಕಿಂತ ಹೆಚ್ಚಾಗಿ ನಿನ್ನ ಅವತಾರದ ಪುನರಾವರ್ತನೆಯು ಸಕಲ ದೀಕ್ಷೆಗಳ ಬಯಕೆಯಾಗಿದೆ. ನಿನ್ನ ಕಂಠವು 3 ಇಚ್ಛೆಗಳ ನೆಲೆ ಮತ್ತು ನಿನ್ನ ಕೋರೆಗಳು ದೀಕ್ಷಾ ಫಲಗಳಾಗಿದ್ದು ಎಲ್ಲ ಇಚ್ಛೆಗಳ ಅಂತಿಮ ಸ್ಥಾನವಾಗಿದೆ. ನಿನ್ನ ನಾಲಿಗೆಯು ದೀಕ್ಷಾಪೂರ್ವ ಚಟುವಟಿಕೆಗಳ ಸ್ಥಾನ, ನಿನ್ನ ಶೀರ್ಷವು ಯಜ್ಞರಹಿತ ಅಗ್ನಿ ಮತ್ತು ಪೂಜನೀಯ ಹೋಮಾಗ್ನಿಯೂ ಕೂಡ, ಮತ್ತು ನಿನ್ನ ಪ್ರಾಣವಾಯು ಸಕಲ ಇಚ್ಛೆಗಳ ಸಮಷ್ಟಿ. ಶ್ಲೋಕ 38. ಸೋಮಸ್ತುರೇತಸ್ ಸವನಾನ್ಯವಸ್ಥಿತಿಃ ಸಂಸ್ಥಾ ವಿಭೇದಾಸ್ತವ ದೇವಧಾತವಃ ಸತ್ರಾಣಿ ಸರ್ವಾಣಿ ಶರೀರ ಸಂಧಿಸ್ತ್ವಂ ಸರ್ವಯಜ್ಞ ಕ್ರತುರಿಷ್ಟಿ ಬಂಧನಃ. ಅನುವಾದ: ಎಲೈ ಭಗವಂತನೇ, ನಿನ್ನ ವೀರ್ಯವು ಸೋಮವೆಂಬ ಯಜ್ಞ, ನಿನ್ನ ಬೆಳವಣಿಗೆಯು ಪ್ರಾತಃ ವಿಧಿಗಳ ಆಚರಣೆಯು, ನಿನ್ನ ಚರ್ಮ ಮತ್ತು ಸ್ಪರ್ಶೇಂದ್ರಿಯಗಳು ಅಗ್ನಿಸ್ಥೋಮ ಯಜ್ಞದ ಸಪ್ತಧಾತುಗಳು, ನಿನ್ನ ಶರೀರದ ಸಂಧಿಗಳು 12 ದಿನಗಳಲ್ಲಿ ಆಚರಿಸುವ ಇತರ ಯಜ್ಞಗಳ ಸಂಕೇತಗಳು. ಆದ್ದರಿಂದ ನೀನು ಸೋಮ ಮತ್ತು ಅಸೋಮ ಎಂದು ಕರೆಯಲಾಗುವ ಯಜ್ಞಗಳ ಗುರಿಯಾಗಿದ್ದೀಯೇ, ಅಲ್ಲದೆ ನೀನು ಯಜ್ಞಗಳಿಂದ ಮಾತ್ರ ಬಂಧಿತನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಋಷಿಗಳು ಭಗವಂತನಿಗೆ ಹೇಳ್ತಾರೆ, ನಿನ್ನ ನಾಲಿಗೆ ಯಜ್ಞದ ಹರಿವಾಣ, ನಿನ್ನ ನಾಸಿಕ ಯಜ್ಞದ ಇನ್ನೊಂದು ಹರಿವಾಣ, ನಿನ್ನ ಹೊಟ್ಟೆಯಲ್ಲಿ ಯಜ್ಞ ಭೋಜನದ ಹರಿವಾಣ ಇದೆ, ನಿನ್ನ ಕಿವಿಯ ರಂಧ್ರಗಳು ಇನ್ನೊಂದು ಯಜ್ಞದ ಹರಿವಾಣ, ನಿನ್ನ ಬಾಯಿ ಬ್ರಹ್ಮಯಜ್ಞದ ಹರಿವಾಣ, ನಿನ್ನ ಗಂಟಲು ಸೋಮ ಅನ್ನುವಂಥ ಯಜ್ಞದ ಹರಿವಾಣ, ಮತ್ತು ನೀನು ತಿನ್ನೋದು ಎಲ್ಲವೂ ಕೂಡ, ಜಗಿಯೋದಿದೆಯಲ್ಲ ಅದೆಲ್ಲವೂ ಕೂಡ ಅಗ್ನಿಹೋತ್ರ ಅಂತ ಕರೆಯಲ್ಪಡತ್ತೆ ಅಂತ ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಎಲೆ ಭಗವಂತನೇ, ಇದಕ್ಕಿಂತ ಹೆಚ್ಚಾಗಿ ನಿನ್ನ ಅವತಾರದ ಪುನರಾವರ್ತನೆ ಇದೆಯಲ್ಲ, ಅದು ಎಲ್ಲ ದೀಕ್ಷೆಗಳ ಬಯಕೆಯಾಗಿದೆ. ನಾವು ಏನೇ ದೀಕ್ಷೆಗಳನ್ನು ತಗೊಂಡ್ರು ಅದರ ಬಯಕೆ ಏನು ಅಂತಂದರೆ, ನಿನ್ನ ಅವತಾರ ಮತ್ತೆ ಮತ್ತೆ ತಗೊಳ್ತೀಯಲ್ಲ ಅದು, ನಿನ್ನ ಕಂಠ ಇದೆಯಲ್ಲ ಅದು 3 ಇಚ್ಛೆಗಳ ನೆಲೆ, ಮತ್ತು ನಿನ್ನ ಕೋರೆಗಳಿದೆಯಲ್ಲ ಅದು ದೀಕ್ಷಾ ಫಲಗಳಾಗಿದ್ದು ಎಲ್ಲ ಇಚ್ಛೆಗಳ ಅಂತಿಮ ಸ್ಥಾನ ಅದು, ನಿನ್ನ ನಾಲಿಗೆ ಇದೆಯಲ್ಲ ಅದು ದೀಕ್ಷಾಪೂರ್ವ ಚಟುವಟಿಕೆಗಳ ಸ್ಥಾನ, ದೀಕ್ಷೆ ಪಡೆಯೋದಕ್ಕೆ ಮುಂಚೆ ಏನೆಲ್ಲ ಚಟುವಟಿಕೆಗಳಿದೆಯೋ ಅದು ನಿನ್ನ ನಾಲಿಗೆ, ನಿನ್ನ ತಲೆ ಇದೆಯಲ್ಲ ಅದು ಯಜ್ಞರಹಿತ ಅಗ್ನಿ, ಮತ್ತು ಪೂಜನೀಯ ಹೋಮಾಗ್ನಿ ಕೂಡ ಅದು ಅಂತ, ಮತ್ತು ನಿನ್ನ ಪ್ರಾಣವಾಯು ಇದೆಯಲ್ಲ ಅದು ಎಲ್ಲ ಇಚ್ಛೆಗಳ ಸಮಷ್ಟಿ. ಅಂದರೆ ಭಗವಂತನ ಶರೀರ ಏನೇನು ಅನ್ನೋದನ್ನ ಇಲ್ಲಿ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಎಲೆ ಭಗವಂತನೇ, ನಿನ್ನ ವೀರ್ಯ ಇದೆಯಲ್ಲ ಅದು ಸೋಮ ಅನ್ನುವಂತಹ ಯಜ್ಞ, ನಿನ್ನ ಬೆಳವಣಿಗೆ ಇದೆಯಲ್ಲ ಅದು ಪ್ರಾತಃ ವಿಧಿಗಳ ಆಚರಣೆ, ಬೆಳಗ್ಗೆ ಎದ್ದು ನಾವು ಏನೇನೆಲ್ಲ ವಿಧಿಗಳನ್ನು ಮಾಡ್ತೀವೋ ಅದರ ಆಚರಣೆ, ನಿನ್ನ ಚರ್ಮ ಮತ್ತು ಸ್ಪರ್ಶೇಂದ್ರಿಯಗಳು ಅವೆಲ್ಲ ಅಗ್ನಿಸ್ತೋಮ ಯಜ್ಞದ ಸಪ್ತಧಾತುಗಳು, ನಿನ್ನ ಶರೀರದ ಸಂಧಿಗಳಿದೆಯಲ್ಲ ಅದು 12 ದಿನಗಳಲ್ಲಿ ಆಚರಣೆ ಮಾಡುವಂಥ ಬೇರೆ ಯಜ್ಞಗಳ ಸಂಕೇತಗಳು. ಅದಕ್ಕೋಸ್ಕರನೇ ನೀನು ಸೋಮ ಮತ್ತು ಅಸೋಮ ಎಂದು ಕರೆಯಲಾಗುವಂತಹ ಯಜ್ಞಗಳ ಗುರಿಯಾಗಿದೆಯಾ. ಈ ಸೋಮ ಅಸೋಮ ಯಜ್ಞ ಮಾಡಿದಾಗ ಏನು ನಮಗೆ ಫಲ ಸಿಗುತ್ತೋ ಅಥವಾ ನಾವು ಏನು ಗುರಿಯನ್ನು ಇಟ್ಕೊಂಡು ಮಾಡಿರ್ತೀವೋ ಆ ಗುರಿನೇ ನೀನು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀನು ಯಜ್ಞಗಳಿಂದ ಮಾತ್ರ ಬಂಧಿತನು. ಅಂದರೆ ಭಗವಂತನನ್ನು ಬಂಧಿಸ್ಬೇಕಂದ್ರೆ ಅದು ಯಜ್ಞಗಳಿಂದ ಮಾತ್ರ ಸಾಧ್ಯ. ಜಪಯಜ್ಞದಿಂದ ನೋಡಿ, ಭಗವಂತನ ನಾಮಸ್ಮರಣೆಯ ಮೂಲಕನೇ ಭಗವಂತನನ್ನು ಕಟ್ಟಾಕ್ಬಿಡ್ತಾರೆ. ಅವನು ಬೇರೆ ಯಾವುದರಿಂದನೂ ಬಂಧಿಸಲ್ಪಡೋದಿಲ್ಲ, ಯಜ್ಞಗಳಿಂದ ಮಾತ್ರ ಬಂಧಿಸಲ್ಪಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ವೇದ ಕರ್ಮಗಳನ್ನು ಅನುಸರಿಸುವವರೆಲ್ಲರೂ ಆಚರಿಸುವ 7 ಬಗೆಯ ಯಜ್ಞಗಳಿವೆ. ಅವೆಂದರೆ ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ಥ, ಷೋಡಶಿ ವಾಜಪೇಯ, ಅತಿರಾತ್ರ ಮತ್ತು ಆಪ್ತೋರ್ಯಾಮ. ನೋಡಿ, ಇವೆಲ್ಲ
ಆ ಯಜ್ಞಗಳ ಹೆಸರುಗಳು. ವೇದ ಕರ್ಮಗಳನ್ನು ಯಾರೆಲ್ಲ ಅನುಸರಣೆ ಮಾಡ್ತಾರೋ ಅವರು ಆಚರಣೆ ಮಾಡಬೇಕಾಗಿರುವಂಥ 7 ಬಗೆಯ ಯಜ್ಞಗಳು. ಅವುಗಳ ಹೆಸರು ಇದು ಏನು: ಅಗ್ನಿಷ್ಠೋಮ, ಆಮೇಲೆ ಅತ್ಯಗ್ನಿಷ್ಠೋಮ, ಉಕ್ತ, ಷೋಡಶಿ ವಾಜಪೇಯ, ಅತಿರಾತ್ರ ಮತ್ತು ಆಪ್ತೋರ್ಯಾಮ ಅಂತಂದ್ಬಿಟ್ಟು. ಅಂತಹ ಯಾಗಯಜ್ಞಗಳನ್ನು ತಪ್ಪದೇ ಮಾಡುವವರು ಭಗವಂತನೊಡನಿದ್ದಾರೆ ಎಂದು ತಿಳಿಯಲಾಗುತ್ತದೆ. ಆದರೆ ಪರಮಪ್ರಭು ಭಗವಂತನೊಂದಿಗೆ ಭಕ್ತಿ ಸೇವೆಯ ಮೂಲಕ ಸಂಪರ್ಕ ಸಾಧಿಸಿದವರನ್ನು ಈ ಎಲ್ಲ ಬಗೆಯ ಯಜ್ಞಗಳನ್ನು ಆಚರಿಸಿದವರು ಎಂದೇ ತಿಳಿಯಲಾಗುತ್ತದೆ. ಈಗ 7 ಬಗೆಯ ಯಜ್ಞಗಳನ್ನು ಹೇಳಿದಾರಲ್ಲ, ಅದನ್ನು ತಪ್ಪದೇ ಯಾರು ಮಾಡ್ತಾ ಇರ್ತಾರೋ ಅವರು ಭಗವಂತನ ಜೊತೆ ಇದ್ದಾರೆ ಅಂತಲೇ ತಿಳ್ಕೋಬೇಕು. ಯಾಕೆ ಅಂತಂದರೆ ಸದಾ ಇದನ್ನು ತಪ್ಪದೆ ಮಾಡಿದ್ರೆ ಭಗವಂತ ಅವ್ರ ಜೊತೆ ಸದಾ ಇರ್ತಾನೆ. ಯಾಕಂದರೆ ಭಗವಂತನನ್ನು ಕಟ್ಟಾಕೋದೇ ಈ ಯಜ್ಞಗಳು ಅಂತ ಹೇಳಿದ್ಮೇಲೆ ಭಗವಂತ ಅವ್ರ ಜೊತೆಗಿದ್ದಂಗೆ ಲೆಕ್ಕ ಆಗುತ್ತಲ್ವಾ. ಆದರೆ ಭಗವಂತನ ಜೊತೆ ಭಕ್ತಿಯ ಮೂಲಕ ಯಾರು ಸಂಪರ್ಕವನ್ನು ಸಾಧನೆ ಸಾಧಿಸಿರ್ತಾರೋ ಅವರು ಇದನ್ನೆಲ್ಲ ಯಜ್ಞಗಳನ್ನು ಆಚರಣೆ ಮಾಡ್ತಾರೆ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಭಗವಂತನ ಜೊತೆ ಸದಾ ಅವರು ಸೇವೆ ಮಾಡ್ತಾ ಅವನ ಜೊತೆ ಇರ್ತಾರೆ ಅಂದರೆ ಈ ಯಜ್ಞಗಳನ್ನು ಆಚರಿಸಿದವರು ಅಂತಲೇ ಅರ್ಥ ಮಾಡ್ಕೋಬೇಕು ನಾವು. ಈಗ ಭಗವಂತನ ಜೊತೆ ಇರೋದಕ್ಕೇನೆ ಯಜ್ಞಗಳನ್ನು ಮಾಡೋದು, ಯಜ್ಞಗಳನ್ನು ಮಾಡಿದಾಗಲೇ ಭಗವಂತ ಜೊತೆಯಲ್ಲಿರೋದು. ಸೊ ಅವನ ಸ್ಮರಣೆ ಪ್ರತಿ ಕ್ಷಣ ಮಾಡ್ತಾ ಇರೋದು ಅಂತಂದರೆ ಅರ್ಥ ಏನು? ಅವನ ಜೊತೆನೇ ಇರ್ತೀವಿ ಅಂತ. ಅವನ ಜೊತೆಯಲ್ಲೇ ಇದ್ದೀವಿ ಅಂತಂದರೆ ಅರ್ಥ ಏನು? ಯಜ್ಞಗಳನ್ನು ಆಚರಣೆ ಮಾಡುವಂಥವ್ರೇ ಅವರು ಅಂತಲೇ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಯಜ್ಞ ಅಂದಿದ ತಕ್ಷಣ ನಾವು ಹೋಮಕುಂಡವನ್ನು ಇಟ್ಕೊಂಡು ಅದರಲ್ಲಿ ಏನೋ ಸಮರ್ಪಣೆ ಮಾಡ್ತಾ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತೀವಲ್ವ ಯಜ್ಞ, ಹೋಮ, ಹವನ, ಯಜ್ಞ. ಅದೇ ಅಂತಲ್ಲ, ನಾವು ತಪದಿಂದ ಕೂಡ ಯಜ್ಞ ಮಾಡ್ಬೋದು, ಜಪದಿಂದ ಕೂಡ ಯಜ್ಞ ಮಾಡ್ಬೋದು, ನಾಮಸ್ಮರಣೆಯಿಂದ ಮಾಡ್ಬೋದು. ಯಾವ ರೀತಿಯಲ್ಲಾದರೂ ಪರವಾಗಿಲ್ಲ, ಭಗವಂತನ ಜೊತೆ ಸದಾ ಇದ್ದು ಅವನ ಸನ್ನಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಾ ಅವನ ಜೊತೆಯಲ್ಲಿ ಇರ್ತೀವಲ್ವ, ಅದರಿಂದನೂ ಮಾಡ್ಬೋದು. ಸಂಕೀರ್ತನೆಗಳನ್ನು ಮಾಡ್ತಾ 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 ಮಾಡ್ತೀವಲ್ಲ, ಸಂಕೀರ್ತನೆ ಯಜ್ಞ ಅಂತ ಹೇಳ್ತೀವಿ ಅದಕ್ಕೆ, ಆ ರೀತಿಯೂ ಮಾಡ್ಬೋದು. ಮತ್ತು ಈಗ ಸ್ವಾಧ್ಯಾಯವನ್ನು ಮಾಡೋದು ಅದು ಕೂಡ ಒಂದು ಯಜ್ಞನೇ. ಇದರ ಬಗ್ಗೆ ಎಲ್ಲ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ಭಗವಂತ ಕೂಡ ಹೇಳಿದಾನಲ್ವಾ. ಆ ರೀತಿ ಯಜ್ಞದ ಮೂಲಕ ನಾವು ಭಗವಂತನನ್ನು ಕಟ್ ಹಾಕ್ಬೋದು. ಅಂತಂದಮೇಲೆ ಭಗವಂತನ ಜೊತೆನೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಡಗಿದ್ದಾಗ ಅದು ಕೂಡ ಯಜ್ಞವನ್ನು ಮಾಡಿದ ಹಾಗೆ ಲೆಕ್ಕ, ಆಯಿತಾ. ಸೊ ಆ ವಿಚಾರಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಯಾವ ಯಜ್ಞಗಳು, ಏನೇನು ಮಾಡಿದ್ರೆ ನೀನು ನಮ್ಮ ಜೊತೆ ಇರ್ತೀಯ ಅಂತ. ಈ ರೀತಿ ನಾವು ಭಗವಂತನ ಸೇವೆಯ ಸಂಪರ್ಕವನ್ನು ಸಾಧನೆ ಮಾಡಿಕೊಂಡಿರೋರು ಯಜ್ಞಗಳನ್ನು ಆಚರಣೆ ಮಾಡಿದ ಹಾಗೆ ಲೆಕ್ಕ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.